ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬ್ರಹ್ಮಕಮಲ ಎಷ್ಟು ಮುಗ್ಗಾಕಿದೆ ಅಂತ ನೋಡಿ. 16-15 ಮುಗ್ಗಾಗಿದೆ ಫ್ರೆಂಡ್ಸ್. ಈ ಥರ ಮುಗ್ಗಾಕಕ್ಕೆ ಅದು ನಾನು ಏನೇನು ಕೇರಿಂಗ್ ತಗೊತೀನಿ ಬ್ರಹ್ಮಕಮಲಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಹಾಗೆ ಒಂದ್ಸರಿ ಗಿಡ ಎಲ್ಲ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇದು ನಾನು ಬಾಲ್ಕನಿಲಿ ಇಕ್ಕಿದ್ದೀನಿ ಫ್ರೆಂಡ್ಸ್. ನೋಡಿ, ಆ ಚಿಕ್ಕ ಬಕೆಟಲ್ಲಿ ಇಕ್ಕಿದ್ದೀನಿ. ಅದು ಸಿಮೆಂಟ್ ಬಕೆಟು. ನಾವು ಈ ಮನೆ ಕಟ್ಟಬೇಕಾದ್ರೆ ಸಿಮೆಂಟು ಮಿಕ್ಸ್ ಮಾಡ್ತಾಯಿದ್ರು ಆ ಬಕೆಟಲ್ಲಿ. ಆ ಬಕೆಟಲ್ಲಿ ನಮ್ಮ ಅತ್ತೆ ಹಾಕಿದ್ದು, ನಾನು ಅದರಲ್ಲೇ ಬಿಟ್ಬಿಟ್ಟೆ. ಹೋದ ವರ್ಷ ಒಂದು 10 ಹೂವು ಏನೋ ಬಿಟ್ಟಿತ್ತು ಒಂದೇ ಸರಿ. ಈ ಸರಿ 3 ಸರಿ ಬಿಟ್ಟೈತೆ. ಒಂದು 4 ಒಂದು ಸರಿ, ಒಂದು 6 ಒಂದು ಸರಿ, ಇವಾಗ ಒಂದು 16-17 ಬಿಟ್ಟಿದೆ. ನೋಡ್ತಾ ಇರ್ಬೋದು, ಅಲ್ಲೊಂದು 3, 3, 6, 7 ಇದ್ದಾವೆ. ಅಲ್ಲೊಂದು 8, 9 ನೋಡಿ, ಅಲ್ಲೊಂದಿದೆ 8, 9, ಅಲ್ಲೊಂದಿದೆ 10, ಇಲ್ಲೊಂದು 11, ಇಲ್ಲೊಂದು 12, ಹಾಗೆ ಬಂದರೆ 12, 13, 14, 15, ಈಗ 2 ಇದ್ದಾವೆ, 16, 17, ಟೋಟಲ್ 17 ಇನ್ನೂ ಇದ್ದಾವೆ ಫ್ರೆಂಡ್ಸ್. ನಾನು ಇದಕ್ಕೆ ಏನು ಕೇರಿಂಗು ಮಾಡಲ್ಲ ಫ್ರೆಂಡ್ಸ್. ಅಕ್ಕಿ ತೊಳೆದಿರೋ ನೀರು ಹಾಕ್ತಾಯಿರ್ತೀನಿ. ಯಾಕಂದರೆ ನನಗೆ ಕಿಚನ್ಗೆ ಹತ್ರನೇ ಇದೆ, ನಮ್ಮ ಮನೆ ಬಾಲ್ಕನಿಲೇ ಅದಕ್ಕಿರೋದು. ಅದಕ್ಕೋಸ್ಕರ ನನಗೆ ಕಿಚನ್ಗೆ ಹತ್ರ ಇರೋದ್ರಿಂದ ನಾನು ಅಕ್ಕಿ ತೊಳೆಯೋ ನೀರು ಹಾಕ್ತೀನಿ. ಮತ್ತು ದೇವ್ರಿಗೆ ಹಾಕಿರ್ತೀನಲ್ವ ಫ್ರೆಂಡ್ಸ್ ಹೂವು ಎಲ್ಲ, ಅದೇ ನಾನು ಎತ್ಕೊಂಡೋಗಿ ಆ ಗಿಡಕ್ಕೆ ಬುಡಕ್ಕೆ ಹಾಕ್ಬಿಡ್ತೀನಿ ಅಷ್ಟೇ. ಇನ್ನು ಅದು ಬಿಟ್ಟರೆ ನಾನು ಗೊಬ್ಬರ ಏನು ಕೊಡಲ್ಲ. ನೋಡ್ತಾ ಇರ್ಬೋದು, ಅದು ಕಾಂಡ ಕೂಡ ಎಷ್ಟು ದಪ್ಪ ಇದೆ ಅಂತ. ನಾನು ಒಂದೇ ಒಂದು ಎಲೆ ನಮ್ಮ ಅತ್ತೆ ಯಾರ ಹತ್ರ ಅಂತ ತಗೊಂಬಂದು ಅದು ಆ ಬಕೆಟಲ್ಲಿ ಅವಾಗ ಎಲ್ಲ ಫುಲ್ಲಿತ್ತು ಬಕೆಟ್ಗಳು ಅಂತ ಆ ಬಕೆಟಲ್ಲಿ ಇಕ್ಕಿದ್ದು. ನೋಡಿ, ಇದೇ ಬಾಲ್ಕನಿ, ಇದೇ ಮೆಟ್ಟಲು ಇಳ್ಬಿಟ್ಟು ಬಂದು ಇಲ್ಲಿ ಉಣಿದ್ದೀನಿ. ಪಕ್ಕದಲ್ಲಿ 2 ಮಲ್ಲಿಗೆ ಗಿಡ ಕೂಡ ಇದ್ದಾವೆ. ಆ ಮಲ್ಲಿಗೆ ಗಿಡದಲ್ಲಿ ಅದು ಏನು ಕಾಯಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಏನೋ ಕಾಯಿ ಬರ್ತಾಯಿದೆ. ನೋಡಬೇಕು ಅದು ದೊಡ್ಡದಾದ್ಮೇಲೆ ಏನು ಅಂತ. ಕರ್ಬೂಜ ಹಣ್ಣ ಇಲ್ಲ ಸೋರೆಕಾಯಿ ಏನು ಅಂತ ಗೊತ್ತಾಗತ್ತೆ. ಮತ್ತು ನಾನು ನೀರು ಅಷ್ಟೇ ಯಾವಾಗ ಅಕ್ಕಿ ತೊಳೆದಿದ್ದು ನೀರು ಹಾಕ್ತಾ ಇರಲ್ಲ. ವಾರಕ್ಕೆ 1-2 ಸರಿ ಹಾಕ್ತೀನಿ ಅಷ್ಟೇ. ಮಿಕ್ಕಿದ ಗಿಡಗಳಿಗೆಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಅಲ್ಲಿ 6-7 ಇದ್ದಾವೆ ಫ್ರೆಂಡ್ಸ್, ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ. 7, 8 ಒಂದು ಮುಚ್ಕೊಂಡೈತೆ ಅಲ್ಲಿ. 8, 9, 10, 11, 12, 13, 14, 15, 16, 17, 17, 18ವರೆಗೂ ಇದ್ದಾವೆ. ಹೋದ ವರ್ಷನೂ ಕಮ್ಮಿ ಬಿಟ್ಟಿತ್ತು ಫ್ರೆಂಡ್ಸ್, ಒಂದು 10 ಬಿಟ್ಟಿತ್ತು ಅಷ್ಟೇ. ಈ ವರ್ಷ ತುಂಬ ಬಿಟ್ಟಿದ್ದಾವೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೇ ಬ್ಲೂಮಿಂಗ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಪೂಜೆ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಷ್ಟೊತ್ತಿಗೆ ಅರಳ್ತೈತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಇದು ಸಿಮೆಂಟ್ ಬಕೆಟು ನಾನು ಚೇಂಜ್ ಮಾಡಬೇಕು. ಸಿಮೆಂಟ್ ಬಕೆಟು ನಾನು ಚೇಂಜ್ ಕೂಡ ಮಾಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಹೋಗಿದೆ ಅಂತ. ನಾವು ಅಲ್ಲಿ ಕಂಬಿ ಹಾಕ್ಸಿದ್ದೀವಿ ಬಾಲ್ಕನಿಲಿ, ಅದರಲ್ಲಿ ಬಿಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯೋ ಫ್ರೆಂಡ್ಸ್. ಒಂದೇ ಒಂದು ರೆಂಬೆ ತೊಗೊಂಬಂದು ಇಕ್ಕಿದ್ದು ಇವತ್ತು ಇಷ್ಟೊಂದು ಹೂವು ಬಿಟ್ಟಿದೆ ಅಂದರೆ ಗ್ರೇಟ್ ಫ್ರೆಂಡ್ಸ್. ಮತ್ತು ಖುಷಿ ಆಗ್ತಾಯಿದೆ, ನನ್ನ ಕೈನಿಂದ ಇಷ್ಟು ಹೂವು ಬಿಟ್ಟಿದೆ ನೋಡಿ. ಆ ಥರ ಒಂದೇ ಒಂದು ಉಣಿದ್ದು ನಾವು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಎಷ್ಟು ಹೂವು ಬಿಟ್ಟಿದ್ದೇವೆ ಅಂತ. ಓಕೆ ಫ್ರೆಂಡ್ಸ್, ಅದು ಏನನ್ನ ಬ್ಲೂಮಿಂಗ್ ಆದರೆ ಅಂದರೆ ಅರಳಿದ್ರೆ ನಾನು ಅದನ್ನ ವಿಡಿಯೋ ಕೂಡ ಹಾಕ್ತೀನಿ, ತಪ್ಪದೆ ನೋಡಿ.
ಇದಕ್ಕೆ ಕೇರಿಂಗ್ ಅಂತ ಏನೂ ಇರಲ್ಲ ಫ್ರೆಂಡ್ಸ್. ಬಿಸಿಲು ಕೂಡ ಅಷ್ಟೊಂದು ಬೇಕಾಗಿಲ್ಲ. ಬಾಲ್ಕನಿ ಆದರೆ ಓಕೆ. ಮತ್ತು ದಿವಸ ನೀರು ಹಾಕ್ಬೇಕೇನೋ, ಗೊಬ್ಬರ ಹಾಕ್ಬೇಕೇನೋ ಅಂತ ಏನೂ ಇಲ್ಲ. ನಾನು ಏನೂ ಹಾಕಲಿಲ್ಲ ಫ್ರೆಂಡ್ಸ್. ಅದೇ ಹೇಳ್ತೀನಲ್ವ, ನಾನು ಏನು ಅಂದರೆ ಏನೂ ಹಾಕಲಿಲ್ಲ. ದೇವ್ರಿಗೆ ಮುಡಿಸೋ ಹೂವು ಬಿಸಾಕಬಾರ್ದು ಅಂತ ಎತ್ಕೊಂಡೋಗಿ ಆ ಮಲ್ಲಿಗೆ ಗಿಡಕ್ಕೂ ಮತ್ತು ಈ ಗಿಡಕ್ಕೆ ನಾನು ಹಾಕ್ತಾಯಿದ್ದೆ. ಅದರಲ್ಲೇ ಗೊಬ್ಬರ ಆಗ್ಬಿಟ್ಟು ಅದೇ ಇದಾಗಿದ್ದಾವೆ. ಅಷ್ಟು ಬಿಟ್ಟರೆ ನಾನು ಪ್ರತ್ಯೇಕವಾಗಿ ಇದಕ್ಕೆ DAP ಆಗಲಿ ಇಲ್ಲ ಹಸು ಗೊಬ್ಬರ ಆಗಲಿ ಏನೂ ಹಾಕಲಿಲ್ಲ. ಮತ್ತು ಅಕ್ಕಿ ತೊಳೆಯೋ ನೀರು ವಾರಕ್ಕೊಂದು 2 ಸರಿ ಹಾಕ್ತಾಯಿದ್ದೆ. ನೋಡಿ ಇವಾಗ ಕಾಣಿಸ್ತೈತೆ ಅನ್ಕೊಂತೀನಿ. 2, 4, 6, ಇನ್ನೊಂದಿದೆ ಈ ಕಡೆ 7. ತುಂಬ ಬಿಟ್ಟಿದ್ದಾವೆ ಫ್ರೆಂಡ್ಸ್. ಎಲೆಗೂ ಹೂವು ಬಿಟ್ಟಿದ್ದಾವೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದೇ ವರಲಕ್ಷ್ಮಿ ಹಬ್ಬಕ್ಕೆ ನನ್ನ ಹೂವು ಬಂತು ಅಂದರೆ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಪೂಜೆ ಕೂಡ ಮಾಡ್ಬೋದು ಅವತ್ತು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಒಂದು ಮನೇಲಿ ಟ್ರೈ ಮಾಡಿ. ಮತ್ತು ದೊಡ್ಡವ್ರು ಹೇಳ್ತಾರೆ ಈ ಗಿಡ ಮನೇಲಿದ್ದರೆ ತುಂಬ ಒಳ್ಳೆಯದು ಅಂತ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.